ನಮಸ್ಕಾರ ಗೆಳೆಯರೆ. ಕಾನೂನು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಏನಾಗುತ್ತದೆ? ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ತಮಿಳುನಾಡಿನ ಸಾತಾನ್ಕುಲಂ ತಂದೆ ಮಗನ ಕಸ್ಟಡಿಯಲ್ಲಿ ಸಾವು ಪ್ರಕರಣ ಇಂದಿಗೂ ನಮಗೆ ನ್ಯಾಯ ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ನೆನಪಿಸುತ್ತದೆ. ಲಾಕ್ಡೌನ್ ಸಮಯದಲ್ಲಿ ಕೇವಲ 15 ನಿಮಿಷ ತಡವಾಗಿ ಅಂಗಡಿ ಮುಚ್ಚಿದ್ದಕ್ಕೆ ತಂದೆ ಮಗನನ್ನು ಪೊಲೀಸರು ಅಮಾನುಷವಾಗಿ ಹತ್ಯೆ ಮಾಡಿದ್ದರು. ಈ ಪ್ರಕರಣದಲ್ಲಿ ಮಧುರೈ ನ್ಯಾಯಾಲಯ ನೀಡಿದ ತೀರ್ಪು ಇತಿಹಾಸದಲ್ಲಿ ದಾಖಲಾಗಿದೆ. ಇಂದು ನಾವು ಈ ಪ್ರಕರಣದ ಕರಾಳ ಹಿನ್ನೆಲೆ ಮತ್ತು ಕೋರ್ಟ್ ನೀಡಿದ ಆ ಶಿಕ್ಷೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ ರಾತ್ರಿ ನಡೆದಿದ್ದೇನು? ದಿನಾಂಕ ಜೂನ್ 19, 2020. ಸ್ಥಳ ತೂತುಕುಡಿ ಜಿಲ್ಲೆಯ ಸಾತಾನ್ಕುಲಂ. ಜಯರಾಜ್ 58 ಮತ್ತು ಅವರ ಮಗ ಬೆನ್ನಿಕ್ಸ್ 31 ಮೊಬೈಲ್ ಅಂಗಡಿ ನಡೆಸುತ್ತಿದ್ದರು. ಅಂದು ಲಾಕ್ಡೌನ್ ನಿಯಮ ಉಲ್ಲಂಘಿಸಿ 15 ನಿಮಿಷ ಹೆಚ್ಚು ಕಾಲ ಅಂಗಡಿ ತೆರೆದಿದ್ದರು ಎಂಬ ಕಾರಣಕ್ಕೆ ಪೊಲೀಸರು ಅವರನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಅಂದು ರಾತ್ರಿ ಆ ತಂದೆ ಮಗನ ಮೇಲೆ ನಡೆದದ್ದು ಮನುಕುಲವೇ ತಲೆ ತಗ್ಗಿಸುವಂತಹ ಕೃತ್ಯ. ಪೊಲೀಸರು ಲಾಠಿಯಿಂದ ಅಮಾನುಷವಾಗಿ ಹಲ್ಲೆ ನಡೆಸಿದರು. ಅವರ ಮೇಲೆ ಗುಪ್ತಾಂಗಗಳಿಗೆ ಹಾನಿ ಮಾಡುವಂತಹ ಹಿಂಸೆ ನೀಡಲಾಯಿತು ಎಂಬ ಆಘಾತಕಾರಿ ವಿಷಯಗಳು ನಂತರ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾದವು. ಈ ಘಟನೆ ನಂತರ ಜೂನ್ 22 ಮತ್ತು 23ರಂದು ಜಯರಾಜ್ ಮತ್ತು ಬೆನ್ನಿಕ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದರು. ಇದು ಕೇವಲ ಸಾವಲ್ಲ, ಇದು ಸಂಸ್ಥೆಯ ಹತ್ಯೆ ಎಂದು ಜನರು ಬೀದಿಗೆ ಇಳಿದರು. ಮೊದಲು ಇದು ಸಹಜ ಸಾವು ಎಂದು ಬಿಂಬಿಸಲು ಪೊಲೀಸರು ಪ್ರಯತ್ನಿಸಿದರು. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸುದ್ದಿ ಹರಡಿ ಇಡೀ ಭಾರತ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಮಾದರಿಯಲ್ಲಿ ಜಸ್ಟಿಸ್ ಫಾರ್ ಜಯರಾಜ್ ಆ್ಯಂಡ್ ಫೀನಿಕ್ಸ್ ಎಂದು ಧ್ವನಿ ಎತ್ತಿತು. ಮಧುರೈ ಹೈಕೋರ್ಟ್ ಪೀಠವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ CBI ತನಿಖೆಗೆ ಆದೇಶಿಸಿತು. ತನಿಖೆಯ ವೇಳೆ ಪೊಲೀಸರು ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿದ್ದು ಕೂಡ ಬೆಳಕಿಗೆ ಬಂತು. ಮಧುರೈ ಕೋರ್ಟ್ ತೀರ್ಪು ಇನ್ಸ್ಪೆಕ್ಟರ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಬಾಲಕೃಷ್ಣನ್ ಮತ್ತು ರಘು ಗಣೇಶ್ ಸೇರಿದಂತೆ ಒಟ್ಟು 9 ಜನ ಪೊಲೀಸರನ್ನು ಬಂಧಿಸಲಾಯಿತು. ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆದಾಗ ಪೊಲೀಸರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ ಅಮಾಯಕ ವ್ಯಕ್ತಿಯನ್ನು ಕೊಲ್ಲುವುದು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಎಂದು ವಾದಿಸಲಾಯಿತು. ಮಧುರೈನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಈ ಪ್ರಕರಣದ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಕೆಲವು ಹಂತಗಳಲ್ಲಿ ಮರಣದಂಡನೆಯ ಬೇಡಿಕೆಯೂ ಇತ್ತು. ಆದರೆ ನ್ಯಾಯಾಲಯವು ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಕಠಿಣ ಜೀವಾವಧಿ ಶಿಕ್ಷೆಯನ್ನು ನೀಡಿತು. ಈ ಹಿಂದೆ ತಮಿಳುನಾಡಿನ ದೇವರಾಜ್ ಪ್ರಕರಣ ಅಥವಾ P. ಸತ್ಯೇಂದ್ರನ್ ಪ್ರಕರಣದಲ್ಲೂ ಕೂಡ ಪೊಲೀಸರಿಗೆ ಗಲ್ಲು ಶಿಕ್ಷೆಯಾದ ಇತಿಹಾಸವಿದೆ. ಈ ಪ್ರಕರಣದಿಂದಾಗಿ ಇಡೀ ದೇಶದ ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳು ಬಂದವು. ಪೊಲೀಸ್ ಠಾಣೆಗಳಲ್ಲಿ CCTV ಕ್ಯಾಮೆರಾಗಳು ಕಡ್ಡಾಯವಾಗಿರಬೇಕು ಎಂಬ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಇದು ಬಲ ನೀಡಿತು. ಕಾನೂನು ಯಾರನ್ನೂ ಬಿಡುವುದಿಲ್ಲ. ಸಮವಸ್ತ್ರ ಧರಿಸಿದಾಕ್ಷಣ ಯಾರೂ ಕಾನೂನಿಗಿಂತ ಮೇಲಲ್ಲ ಎಂಬುದು ಈ ಮಧುರೈ ಕೋರ್ಟ್ ತೀರ್ಪಿನಿಂದ ಸಾಬೀತಾಯಿತು. ಈ ಪೊಲೀಸರು ರಾಜಕಾರಣಿಗಳ ಮುಂದೆ ಕೈಕಟ್ಟಿ ಬಾಯಿ ಮುಚ್ಕೊಂಡಿರ್ತಾರೆ. ಹಾಗೆ ಅಮಾಯಕರ ಮುಂದೆ ಇವರು ದೌರ್ಜನ್ಯ ನಡೆಸ್ತಾರೆ. ಈ ಪೊಲೀಸರು ಸಮಾಜದ ನಾಗರಿಕರ ಜೊತೆಗೆ ಅನಾಗರಿಕ ಹಾಗೆ ವರ್ತಿಸ್ತಾರೆ. ಮಾನ ಮರ್ಯಾದೆ ಇರುವ ಪೊಲೀಸರೇ ಜನರ ಜೊತೆ ಸ್ವಲ್ಪ ಗೌರವದಿಂದ ನಡೆದುಕೊಳ್ಳಿ. ಈಗಿನ ಜನರು ಬುದ್ಧಿವಂತರಾಗಿದ್ದಾರೆ. ತಿರುಗಿ ಬಿದ್ದರೆ ಮಧುರೈ ಪೊಲೀಸರಿಗೆ ಆದ ಪರಿಸ್ಥಿತಿ ನಿಮಗೂ ಆಗುತ್ತದೆ. ಗೆಳೆಯರೆ, ಸಾತಾನ್ಕುಲಂ ಪ್ರಕರಣ ನಮಗೆ ಪೊಲೀಸ್ ಸುಧಾರಣೆಯ ಅಗತ್ಯವನ್ನು ನೆನಪಿಸ್ತದೆ. ನ್ಯಾಯ ವಿಳಂಬವಾದರೂ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ಈ ಮಧುರೈ ನ್ಯಾಯಾಲಯದ ತೀರ್ಪೇ ಸಾಕ್ಷಿ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪೊಲೀಸರ ಇಂತಹ ದೌರ್ಜನ್ಯ ತಡೆಯಲು ಇನ್ನು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಈ ಪೊಲೀಸ್